ಅಜ್ಜಿ ದೇವಸ್ಥಾನಕ್ಕಂತ ಹೋದ್ರು ಎಲ್ಲಮ್ಮ ಗುಡ್ಡಕ್ಕೆ 2 ದಿನ ಆಯ್ತು ಇನ್ನೂ ಬಂದಿಲ್ಲ. ಅಲ್ಲ ಎಷ್ಟು ದಿನ ಅಂತ ವಸ್ತಿ ಇರ್ತಾರ ಅಲ್ಲಿ ಎದುರಿಗೆ ಮನೆಯವ್ರ ಜೊತೆ ಹೋಗಿ. ಅಯ್ಯವ್ವ ಏನ್ ಮಾಡತ್ತೀಯ ಮೊಮ್ಮಗಳ? ಅಜ್ಜಿ ಏನಿದು ಇಷ್ಟು ದಿನ 2 ದಿನ ಹೋದ್ರಲ್ಲ ಎಲ್ಲಮ್ಮ ಗುಡ್ಡಕ್ಕ? ಹ್ಞೂ ನಮ್ಮ ಮೊಮ್ಮಗಳ ಅಲ್ಲಿ ಎಲ್ಲಮ್ಮನ ದರ್ಶನ ಎಷ್ಟು ಚಂದ ಆತ್ ಗೊತ್ತೇನ. ಭಾಳ ಗದ್ಲ ಯವ್ವ ಭಾಳ ಗದ್ಲ. ನಮಗೆ ಹರ್ಯಾಗ ನಂಬರ್ ಹಚ್ಚಿದ್ದು ಸಿಗಲಿಲ್ಲವ. ಇವ್ರು ಏನು ಮಾಡ್ರಿ ಎಲ್ಲಾರು ಕೂಡಿ ರೊಕ್ಕ ಹಾಕಿ ಒಂದು ರೂಮ್ ಬುಕ್ ಮಾಡೋಣ ಅಂತಂದ್ರೆ ಹ್ಞೂ ಅಂತ ಎಲ್ಲಾರು ಕೂಡ ರೊಕ್ಕ ಹಾಕಿ ಒಂದು ರೂಮ್ ಬುಕ್ ಮಾಡಿದ್ವು. ಮಾಡಿ ಕೆಲಸ ರಾತ್ರಿ ಊಟ ಪಟ ಮಾಡಿ ಹೋಗಿ ಇದಕ್ಕೆ ದರ್ಶನ ತೊಗೊಂಡಿವ. 7 ಗಂಟೆ ಒಳಗೆ ಸಂಜೆಗೆ ಅಂದ್ರೆ ದರ್ಶನ ತೊಗೊಂಡು ಮತ್ತೆ ಊಟ ಗೀಟ ಮಾಡ್ಕೊಂಡು ಮತ್ತೆ ಮಲ್ಕೊಂಡ್ಬಿಟ್ಟು ಇನ್ನು ಬರ್ಬೇಕಲ್ಲ ಮತ್ತೆ ಅಲ್ಲಿ ಅಡ್ಡಾಡಿ ಅದನ್ನ ನೋಡಿ ಇದನ್ನ ನೋಡಿ ಅಲ್ಲೆಲ್ಲ ನೋಡಿದೆ ಯವ್ವ ಹೋಗಿ ಏನ್ಕೊಂಡ. ಆಮೇಲೆ ಅಲ್ಲಿ ನವಿಲ್ ತೀರ್ಥ ಇವೆಲ್ಲ ನೋಡ್ಕೊಂಡು ಬಂದು ಯವ್ವ. ಅಲ್ಲಿ ನೋಡ್ಕೊಂಡು ಬರುವಷ್ಟಾಗ ಎಷ್ಟು ಚಂದ ಐತೆನೋ ಗೊತ್ತನ ಎಲ್ಲಮ್ಮನ ಗುಡಿ. ನಾನು ಈಗ ನೋಡಿ ನೋಡುವ ಬಾದು ಸಾತ್ ಹೋಗಿರ್ಕೇನೆ ಇಲ್ಲ. ಈಗಾರ ಮಸ್ತ್ ಮಾಡ್ಯಾರ ಬಿಡು. ಎಲ್ಲ ತರ್ಬೇಕು ನೀನು ನನ್ನ ಕಡೆ ಎಲ್ಲಿ ರೊಕ್ಕವ ಅದಕ್ಕೆ ನಾನು ನೀನು ಕೇಳಲಿಲ್ಲ ಬಿಡ್ಲಿಲ್ಲ ಹಂಗೆ ಹೋಗ್ಬಿಟ್ನಿ. ಇವ್ರು ಬೇರೆ ಮಂದಿ ಮಕ್ಕಳ ಪರಿಚಯ ಇಲ್ಲ ಇಲ್ಲಾರು ನನಗೆ ಬರ್ತೇನೆ ಅಮ್ಮ ಅಂದ್ರು ಹ್ಞೂ ಅಂತ ಹೋಗಿಬಿಟ್ನಿ ಅದು ತಾಯಿ ದರ್ಶನ ಮಾಡಕ್ಕೆ. ಬನ್ನಿ ಏನು ಮಾಡತ್ತಿ ಒಬ್ಬಕ್ಕೆ ಕುಂತಿಯಲ್ಲ ಮಕ್ಕಳು ಮತ್ತು ನಿನ್ನ ಗಂಡ ಅಮ್ಮ ಅವರ ಕೆಲ್ಸಕ್ಕೆ ಹೋಗ್ಯಾರ. ಆಮೇಲೆ ಹುಡುಗರು ಮಲ್ಕೊಂಡವ್. ಈ ಕೆಳಗ್ಯಾಳ ಹುಚ್ಚಿ. ಅಯ್ಯೋ ಏನು ಕತೆ ಕೇಳ್ತಿ ಬಾರ ಅಜ್ಜಿ. ನೀನು ಇಲ್ಲದೆ ಇದ್ದಾಗ ದೊಡ್ಡ ರಾಮಾಯಣ ಮಹಾಭಾರತನ ಆಗೋಗೈತಿ. ಏನಾತವ ಏನಂತ ಹೇಳಿ ಅಜ್ಜಿ? ಅದು ಏನಾತ್ ಗೊತ್ತನ ಅಕ್ಕ ಒಬ್ಬರು ಮನೆಗೆ ಇಲ್ಲಿ ಓನ್ಯಾಗನ ಸುಮುಚ್ಚಿಕು ಅಂತ ಬಂದಿದ್ರ. ಅವ್ರಿಗೆ ಬಾಯಿ ಬಂದಂಗೆ ಬೈದ್ಬಿಟ್ಲು. ಅವ್ರೇನೋ ಆರಾಮಿಲ್ಲದೆ ಇದ್ದಾಗ ದುಡ್ಡು ಕೊಟ್ಟಿದ್ರಂತ ಇವ್ರಿಗೆ. ಆದ್ರೂ ಅದನ್ನ ನೆನಪಿಟ್ಕೋದ ಬೈದ್ರ ವಯ್ಯಾನ ನನ್ನ ಗಂಡು ಬಂದಿದ್ದಲ್ಲ ಹೊಡೆದು ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ಟ. ಹಂಗಾರ ಹುಚ್ಚಿ ಮನೆ ಬಿಟ್ಟು ಹೋದ್ಲಂಗಾರ. ಸಂತೋಷ ಆತೇವ. ನಾನು ಹೋಗಿ ಬೆಡ್ಕೊಂಡು ಎಲ್ಲ ಮಗ ಬೆಡ್ಕೊಂಡದಕ್ಕೆ ಹರಿಕೆ ಎಷ್ಟು ಲಗು ಮನೆಗೆ ಬರ್ಬಿಡ್ದೆ ಈಡೇರತ್ತಲ್ವ. ಅವು ಹುಚ್ಚೊಂದು ಹಾಳಾಗಿ ಹೋಗ್ಲಂತ ಬೆಡ್ಕೊಂಡಿದ್ನಿ. ಹಂಗಾಗಿ ತೊಡೆಯವ ತಾಯಿ ಎಲ್ಲಮ್ಮ ಎಲ್ಲ ಹೇಳ್ಕೊಳ್ಳೋದೆಲ್ಲಮ್ಮ ಎಷ್ಟು ಸತ್ಯವ ನಿಂದು. ಅಜ್ಜಿ ಏನು ಮಾತಾಡ್ತಾ ಇದೆಯಾ? ಎಷ್ಟು ಆದರೂ ಅವರು ಈ ಮನೆಯವರು ಹುಚ್ಚು ಹಿಡ್ದತ್ತಂತ ಮನೆಯಿಂದ ಹೊರಗೆ ಹಾಕಿರ. ಈಗ ನನಗೆ ಹುಚ್ಚು ಹಿಡ್ದೈತೆ ಇಟ್ಕೋ. ನೀನು ಅವ್ರ ಅಜ್ಜಿ ಆಗಿದ್ದು ಅಂತ ಇಟ್ಕೋ. ನಾನು ಮನೆಯಿಂದ ಹೊರಗೆ ಹಾಕಿರಿ ಹೆಂಗೆ ಅನಿಸ್ತತಿ? ಅಲ್ಲ ನಾನು ಎಷ್ಟು ಮರಕ್ಕೆ ಬಡ್ದು ಬೀದಿ ಬೀದಿ ತಿನ್ನಕ್ಕೂ ಕುಳಿಲ್ಲ ಸುತ್ತಿದ್ನಂದ್ರೆ ನನ್ನ ಪಾಪ ನಿಮಗೆ ತಟ್ಟಲೇನ? ಅಯ್ಯ ತೆಗಿಯನೇನ ತೆಗಿ. ಏನು ಕಾಲದಾಗ ಪಾಪ ಪುಣ್ಯ. ಎಲ್ಲಿ ಪಾಪ ಎಲ್ಲಿ ಪುಣ್ಯ. ಕುಂಡ್ರ ಸೋಮನ ಶನಳದಿ ಹೋಗಿದಾಳೋ ಮನೆ ತನ್ನಗೈತಿ. ಎಲ್ಲಿ ನಾ ಯಾವಾಗ ಪರಿಚಯ ಬಿಡ್ತಾಳೋ ಯಾವಾಗ ಚೂರಿ ಬಿಡ್ತಾಳೋ ಯಾವಾಗ ಕಡ್ದು ಬಿಡ್ತಾಳೋ ಏನು ಮಕ್ಕಳನ್ನ ಬಂದು ತಲೆ ಮೇಲೆ ಕಲ್ಚಲ್ಲಿ ಬಿಡ್ತಾಳೋ ಅನ್ನೋ ಅಂಜಿಕೆ ಆಗಟ್ಟು ಕುಟು ಕುಟು ಕುಟುಕು ಮಕ್ಕೋತಿದ್ನಿ ಇವನ ಇಲ್ಲಿ. ಅದು ಬಾಗಿಲಿಗೆ ಚಿಲಕ ಹಾಕಿ ಮತ್ತೆ ಅದಕ್ಕೊಂದು ಸರ್ಪಣಿ ಹಾಕಿ ಅದಕ್ಕೊಂದು ಕೊಂಡಿ ಬಿಗಿದ ಕೀಲಿ ಹಾಕಿ ಮಕ್ಕೋತಿದ್ನಿ ಗೊತ್ತಿತ್ತನ. ಅಜ್ಜಿ ಏನು ಮಾತಾಡ್ತಾ ಇದೀಯ ನೀನು? ಹೌದವ್ವ ಈ ಮನೆಗೆ ಬಂದಾಗ ನೀನು ಆಕಿನ ಹುಚ್ಚಂದಿದ್ದಲ್ಲ ನಾನು ಕೆಟ್ಟಪಟ್ಟ ಅಂಜಿದ್ನಿ ಬಿಡು. ಆಕಿನ ಮಾತಾಡ್ಸಕ್ಕೂ ಅನ್ಸ್ತೀನಿ. ಆದರೂ ಒಮ್ಮೆ ಕೆರಳಿಸ್ಬೇಕಪ್ಪಕ್ಕೆ ಹುಚ್ಚತನ ಅಂತ ಕೆರಳಿಸ್ತೀನಿ. ಆದರೂ ಧೈರ್ಯ ಸಾಲ್ತಿರ್ಲಿಲ್ಲ ಮಸ್ಸು ಮಾಡ್ಬಿಡ್ತೀನಿ. ಸರಿ ಅದ್ರ ಬಿಡು ಹೋಗ್ರಿ. ಕಕಾಲ್ ಮತ್ತೆ ತಕೊಂಡು ಜಳಕ ಗಿಳಕ ಪಾಕ ಮಾಡ್ಬರಿ ಊಟ ಹಾಕ್ತೇನೆ. ಯವ್ವ ಒಂದಿಟ ಮಕ್ಕೊಂಡು ಎದ್ದ ಬರ್ತಾನ. ಈಗ ಬರುವಾಗ ಅಲ್ಲೇ ಹೋಟೆಲ್ದಾಗ ಪುರಿ ಮಾಡಿದ್ದು ಪುರಿ ಎಲ್ಲರೂ ಪುರಿ ತೊಗೊಂಡು ಪುರಿ ಸಿಂಗಲ್ ಪುರಿ ತೊಗೊಂಡು ಅವರೆಲ್ಲ ಸಿಂಗಲ್ ತೊಗೊಂಡ್ರವ. ನಾ ಮತ್ತೊಂದು ಸಿಂಗಲ್ ಸಟ್ಟು ದೋಸೆ ತೊಗೊಂಡು ತಿಂದು ಬಂದ ಹೊಡೆ ತುಂಬ. ಹಿಂಗಾಗಿ ನಂಗೆ ಹಸುವಾಗಿಲ್ವ. ನಾನು ಆಮೇಲೆ ತಿಂತೇನೆ. ಒಂದು ತಾಸು 2 ತಾಸು ಮಲ್ಕೊಂಡು ಆಮೇಲೆ ಜಾಕ ಮಾಡ್ತೇನೆ. ಬ್ಯಾಸರ ಬಂದದ್ದು ಮೈಯೆಲ್ಲ ಹಣ್ಣನಾಗೈತಿ ಏನು. ಆಯ್ತು ತಗೋರಿ ನೀವು ಮಕ್ಕೋರಿ. ನಾನು ನೀರು ಕಾಸ್ತೇನೆ ಹಂಡೆಗೆ ಒಂದು ಈಟ ಉಗುರು ಬೆಚ್ಚಗಿದ್ದವು. ಹಂಡೆಗೆ ನೀರು ಉರಿ ಹಾಕ್ತೀನಿ. ನೀವು ಸುಡು ಸುಡು ನೀರು ತಲೆ ಮೇಲೆ ಎಣ್ಣೆ ಹಚ್ಚಿ ಹರ್ಕೊಂಡು ಮಕ್ಕೊಂಬಿಡಂತ್ರೆ. ಅಷ್ಟು ಮಾಡಿಬಿಡವ. ಎಣ್ಣೆ ಹಚ್ಚಿ ಹರ್ಕೊಂಡಾತು ನನಗೂ ಭಾಳ ಬ್ಯಾಸರ ಆಗೈತಿ. ಅಷ್ಟು ಮಾಡಿಬಿಟ್ಟು ನನ್ನ ಮೊಮ್ಮಗಳ. ಆಯ್ತು ತಗೋರಿ ಹೋರಿ ನೀವು. ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಯ್ಯೋ ದೇವ್ರೆ ಮೈ ಕೆಂಡದಂಗೆ ಸುಡ್ತೈತಲ್ಲ ಈಗೇನು? ಅಯ್ಯೋ ಇವ್ರಿಗೆ ಫೋನ್ ಮಾಡ್ಬೇಕು. ಮೈ ಕೆಂಡದಂಗೆ ಸುಡ್ತೈತಿ. ಹುಡುಗಿ ಏನು ತಿನ್ನುವತ್ತು ಭಾಳ ಹಠ ಮಾಡತೈತಿ. ಏನಾರು ಕೊಟ್ಟರು ಒಗದು ಬಿಡತೈತಿ. ಏನು ಮಾಡೋದು ದೇವ್ರೆ? ಎಲ್ಲಿ ಹೋಗ್ಬಿಟ್ಲು ಅಕ್ಕ? ನಾನಾದ್ರೂ ಹುಡ್ಕೊಂಬರ್ತೀನಿ. ಮೊದಲು ಒಳ್ಳೆ ಹಾಸ್ಪಿಟಲ್ ತರಿಸಿರೋದು. ಇವ್ರಿಗೆ ಮೊದಲು ಬಾಲ್ ಫೋನ್ ಮಾಡ್ತೀನಿ. ಹಲೋ ಹಲೋ ರೀ. ಹಲೋ ಹೇಳಿ ಭಾಗ್ಯ. ರೀ ಏನಿದ್ದೀರ ರೀ? ಯಾಕೆ ಭಾಗ್ಯ? ನಾನು ಕೆಲಸದ ಮೇಲಿದ್ದೀನಿ ರೀ. ಮೊದಲು ಮನೆಗೆ ಬರ್ರಿ. ಯಾಕೋ ಅಮ್ಮ ತಲೆ ಸುತ್ತ ಬಂದು ಬಿಟ್ಬಿಟ್ಟಿದ್ದಾವೆ. ಮೈ ನೋಡಿದ್ರೆ ಕೆಂಡದಾಗ ಸುಡ್ತಾ ಇದೆ. ಜ್ವರ ಭಾಳ ಬಂದಿದ್ದಾವೆ. ಬರ್ರಿ. ಹೌದಾ? ಒಬ್ರು ಪ್ಯಾಸೆಂಜರ್ ಇದ್ರು ಇಳಿಸ್ತಾವನ ಬಂದೆ. ಸ್ವಲ್ಪ ತಣ್ಣೀರು ಪಟ್ಟಿ ಹಚ್ಚು ಬರ್ತೀನಿ. ಅಯ್ಯೋ ತಣ್ಣೀರು ಪಟ್ಟಿ ಹಚ್ಕೊಂಡು ಅಷ್ಟು ಟೈಮು ಇಲ್ಲ ರೀ. ರೀ ನಾ ಬಾಗಿಲಿಗೆ ಕೂತಿರ್ತೀನಿ ಲಗು ಬರ್ರಿ. ಆಯ್ತು ತಗೋ ಬನ್ನಿ. ಅಯ್ಯೋ ದೇವ್ರೆ ಎಂಥ ಕೆಲಸ ಆಯ್ತಪ್ಪ. ಪಾಪ ಮಗು ತಾಯಿ ನೆನಪಲ್ಲಿ ಕೊರಗ್ತೈತಿ. ಅವನೇನೋ ಚಿಕ್ಕವನು ಆರಾಮ ಆಟ ಆಡ್ಕೊಂಡು ಹೋಗಿದ್ದ. ನಾನು ಇವಳು ನೋಡಿದ್ರೆ ಅಮ್ಮನ ನೆನಪಲ್ಲೇ ಕೊರಗ್ತಾ ಇದ್ದಾಳಲ್ಲ. ಎಲ್ಲಂತ ಹುಡುಕುದಪ್ಪ ಅಕ್ಕನ. ಅವರು ಮಕ್ಕಳ ಚಿಂತೆ ಅಂದಂಗೆ ಬಿಟ್ಟು ಹೋಗ್ಬಿಟ್ರು. ಅಲ್ಲ ಇವಳು ಇಲ್ಲೇ ಹೋಗಿ ಬರ್ತೀನಿ ಅಂತ ಹೋದ್ಲು. ಇನ್ನೂ ಬಂದಿಲ್ಲ. ಯಾಕೋ ನನ್ನ ಮಕ್ಕಳ ನೆನಪು ಬರ್ತಾ ಐತೆ. ಇವಳು ಯಾರು? ಹೊಸ ಹಕ್ಕಿ? ಸುಮ್ಮನಿರು ಭಯ ಮಾಡಬೇಡ. ನಮ್ಮ ವಿಷಯ ಅವಳು ಗೊತ್ತಿಲ್ಲ. ಅವಳು ಅಂಥವಳಲ್ಲ. ಅವಳು ಒಳ್ಳೆಯವಳು. ಅವಳು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬಂದವಳು. ನಿನಗಿಂತ ನೋಡೋಕ್ಕೆ ಭಾಳ ಬ್ಯೂಟಿಫುಲ್ ಆಗಿದ್ದಾಳೆ. ಅಯ್ಯೋ ಇವಳು ಯಾರನ್ನ ಕರ್ಕೊಂಡ್ ಬಂದಿದ್ದಾಳಲ್ಲ. ರಾಣಿಯವರೇ ಈಗ ಬಂದ್ರ? ಈಗ ಬಂದಿರಿ. ಯಾಕೆ ನೀವು ಇಲ್ಲಿ ಬಾಗಿಲಲ್ಲಿ ಕೂತಿದ್ದೀರಾ? ಒಳಗಡೆ ಕೂತ್ಕೋಬೇಕಲ್ಲ. ಇಲ್ಲೇ ಕುಂತಿದ್ದೀರಾ? ರೂಮಲ್ಲಿ ಮಲ್ಕೋತ್ಬಿಟ್ಟು ಇಲ್ಲೇ ಹೊರಗೆ ಬಂದಿದ್ದೀರಾ? ಅಲ್ಲ ಮನೆ ಇಷ್ಟು ದೊಡ್ಡದಿದೆ. ಇನ್ನೂ 4 ರೂಮ್ ಇದೆ ಅಲ್ರಿ. ಅಲ್ಲ ಇಷ್ಟು ದೊಡ್ಡ ಮನೆ ನಿಮ್ಗೊಬ್ಬರಿಗೇನ? ನನಗೊಬ್ಬರಿಗೆ. ಸರಿ ನೀವು ಹೋಗಿರಿ ರೂಮಲ್ಲಿ. ಇವ್ರು ಯಾರು? ಅದು ನನ್ನ ಫ್ರೆಂಡು. ಹೌದಾ? ಸರಿ ಸರಿ ಬರ್ರಿ ಒಳಗೆ. ನೀನು ನಡಿ ಬರ್ತೀನಿ. ಹಾಯ್ ಬುಲ್ಬುಲ್, ವಾಟ್ ಈಸ್ ಯುವರ್ ನೇಮ್? ನೇಮು ಇಲ್ಲ ಫಾಮು ಇಲ್ಲ. ನಡಿಯಪ್ಪ. ಅವ್ರ ಫ್ರೆಂಡ್ ಅಂತೀಯಾ?
ಯಾವ ರೀತಿ ಮಾತಾಡ್ತಾ ಇದೀಯ ಮನೆಗೆ ಬಂದು? ಹ್ಞೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಬೆನ್ನೆ ಕತೆ ಬೆನ್ನೆ ಮುದ್ದು. ಏಯ್ ನಾ ಎಂತಾನ ನಡಿ. ಆಕಿ ನನ್ನ ಈ ಮನೆಗೆ ಇಟ್ಕೊಂಡ ಅಂತೇಳಿ ನಾ ಸುಮ್ಮನದನ. ಏನ ನನ್ನ ಭಾಷೆ ವರ್ಷ ತೋರ್ಸಾಕತ್ನಿ ಹಲ್ಲ ಮುರಿತಾವ. ಹಾ ಏನಂತ ತಿಳ್ಕೊಬಿಟ್ಟಿದ್ದಿ ನಾನು? ಹಾ ಅಯ್ಯೋ ಅಯ್ಯೋ ಯಾಕೆ ಹಂಗೆ ಇದು ಮಾಡ್ತೀರಾ? ಹಂಗೆ ರೇಗಿಸ್ತೆ ನಾನು. ಇರಲಿ ಬಿಡಿ. ಹುಚ್ಚ ಬಾಡ್ಯ ನನ್ನ ರೇಗ್ಸಕ್ ಬರ್ತಾನ. ಅಲ್ಲ ನನ್ನೇನು ರೇಗ್ಸೋದು ನೀನು? ನಾನಿನ್ನ ಹೆಂಗದೀನಿ ಅಂತ ಗೊತ್ತಿಲ್ಲ. ಎಮ್ಮಾರಿನ ನನ್ನ ರೇಗ್ಸಕ್ ಬರ್ತಿ? ಈಕಿ ಯಾರನ್ನೂ ಕರ್ಕೊಂಡು ಅಯ್ಯೋ ದೇವ್ರಿ, ರೂಮಲ್ಲಿ ಕರ್ಕೊಂಡು ಕಥೆ ಹಾಕ್ಬಿಟ್ಲು ಫ್ರೆಂಡ್ ಅಂತೇಳಿ. ಯಾರಾದ್ರೂ ಫ್ರೆಂಡ್ ಅವರೆಲ್ಲ ಹಾಲೆ ಕುಂಡ್ರಿಸ್ ಮಾತಾಡ್ತಾರ. ಈಕಿ ನೀವು ಹಿಂಗ್ ಮಾಡತ್ತಾಳ. ಇರು ಆ ಕಿಟಕಿಲಿ ಹೋಗಿ ನೋಡ್ತೀನಿ ಏನ್ ಮಾಡತ್ತಾರಂತೇಳಿ. ಅಯ್ಯೋ ಕಿಟಕಿ ಬಾಗ್ಲು ತೆಗಿತು. ಏನ್ ಮಾಡ್ತಾರೆ? ಅಯ್ಯೋ ದೇವ್ರಿ, ಈಕಿ ಏನು ತಪ್ಕೊಂಡು ಕುಂತಾಳ? ಅವನ್ನೆಲ್ಲ ಪಟ್ಟೆ ಬಿಸ್ತಾ ಇದ್ದಾನ. ಏನ್ ಮಾಡ್ತಾ ಇದ್ದಾರೆ ಇವರಿಬ್ರು ಫ್ರೆಂಡ್ ಅಂತ ಹೇಳಿ? ಅಲ್ಲ ನೋಡಿ ರಾಣಿ, ಆ ಹಕ್ಕಿ ಸೂಪರ್ ಆಗಿದೆ. ಆ ಹಕ್ಕಿನ ನನ್ನ ಹತ್ರ ಬಿಡಿಸಿದ್ರೆ ನಿನಗೇನಿಲ್ಲ ಅಂದ್ರೂ 5,000 ರೂಪಾಯಿ ಕೊಡ್ತೀನಿ. ಏ ಅವಳು ಅಂತವಳಲ್ಲ, ನಾನಿದ್ದೀನಲ್ಲ. ನೀನೇನು ಸುಮ್ಮನಿರು, ಅವಳು ಅಂತವಳಲ್ಲ. ಎಲ್ಲಿ ಉಸಾಬರಿ ಮತ್ತೆ ನನ್ನ ವಿಷಯ ಊರಿಗೆಲ್ಲ ಗೊತ್ತಾಗೋದು ಬೇಡ. ಆದರೂ ಅಕ್ಕಿ ಮೇಲೆ ಮನಸ್ಸಾಯ್ತು. ನೀನೇನಪ್ಪ, ನಾನಿಲ್ಲೇ ಇರಬೇಕಾದ್ರೆ ಆ ಹಕ್ಕಿ ಈ ಹಕ್ಕಿ ಅನ್ಕೊಂತು ಹೋಗುತ್ತಾ? ಏನು ನಾನು ಕಟ್ಕೊಂಡಿರೋ ಹೆಂಡ್ತಿನ ನೀನು? ಹೋಗಪ್ಪ ಬಾರಪ್ಪ ಅನ್ನೋಕೆ ದುಡ್ಡು ಕೊಡ್ತೀನಿ ಬರ್ತೀನಿ. ಅಯ್ಯೋ ಚೀಚಿ, ಇವಳು ಇಂಥವಳ? ಅಯ್ಯೋ ದೇವ್ರೆ, ನಾನು ಇಂಥವಳ ಮನೇಲಿ ಬಂದಿದ್ದೀನ. ಇಲ್ಲಪ್ಪ, ಇಲ್ಲಿಂದ ಹೋಗ್ಬೇಕು ನಾನು. ಇಲ್ಲಿಂದ ಹೇಗಾದರೂ ತಪ್ಪಿಸ್ಕೋಬೇಕು. ಅಯ್ಯೋ ಶಿವನೇ, ಇವಳು ಈ ಥರನ? ಏನು ಮಾಡಲಿ? ಏ ಹುಡುಗಿ, ಏನಿದು ನಿಮ್ಮ ಅವತಾರ? ಅದು ಏನಿಲ್ಲ ಸಂಗೀತ, ಅದು ಅವ್ರ ಬಟ್ಟೆ ಮೇಲೆಲ್ಲ ನಾವು ಜ್ಯೂಸ್ ಕುಡಿತಾ ಇದ್ವಲ್ಲ, ಜ್ಯೂಸ್ ಬಿತ್ತು. ನಾನು ಬಟ್ಟೆ ಕೊಡ್ತೀನಿ ಅಂದೆ. ಇಲ್ಲೆಲ್ಲ ನಾನು ಹೆಣ್ಮಕ್ಕದಲ್ಲ, ಬೇಡ ಬೇಡ ಅಂತ ಬಟ್ಟೆ ಕಳೆದು ಹೊಂಟಿದ್ದಾರೆ ಹಂಗ. ಹೌದಾ, ಸರಿ ಬರ್ಲಾ? ಹಂಗೆ ಬಾಯ್ ಬಾಯ್ ಬಿಟ್ಕೊಂಡು ನೋಡಕ್ಕೆ. ನಡಿ ಊಟ ಮಾಡಿ ನಡಿ. ಇಲ್ಲ ನಂಗೆ ಹಸಿವಿಲ್ಲ. ಇಲ್ಲ ಸರಿಪ್ಪ, ನಂಗೆ ಸುಸ್ತಾಗ್ತಾ ಇದೆ ಭಾಳ, ಮಕ್ಕೋತೀನಿ. ಇಂಥದ್ದು ಮಾಡಿದ್ರೆ ಸುಸ್ತಾಗದೆ ಇನ್ನೇನಾಗುತ್ತಪ್ಪ. ನಾನು ಎಲ್ಲಿಗೆ ಬನ್ನಿ, ಇಲ್ಲಿಂದ ತಪ್ಪಿಸ್ಕೋಬೇಕು. ಅದೇನೋ ಜಾಲ ಒಳಗೆ ಸಿಕ್ಕೊಂಡಂಗೆ ಆಗೈತಿ. ಹಲೋ ರಾಣಿ ಅವರೇ, ರಾಣಿ ಅವರೇ. ಇವನ್ ಯಾರು? ಯಾರು ನೀವು? ಓ ನೀನು ಹೊಸಬ್ಳ? ಹಾಂ, ನಿನ್ನ ಬಕ್ಕಿನ ಇಟ್ಕೊಂಡ್ರಾ? ಸರಿ ಸರಿ, ಮಸ್ತ್ ಇದೆಯಲ್ಲ, ನೀನೇ ಬಾ. ಎದಕ್ಕೆ? ಎದಕ್ಕಂತ ಕೇಳ್ತೀಯಲ್ಲ, ರಾಣಿ ಅವ್ರ ಮನೆಗೆ ಇದ್ದವರೆಲ್ಲ ಅವರೇ ಅಲ್ವಾ? ಏನು? ಓ ನೀವು ಜೋಸಿ, ಬನ್ನಿ. ಹಾಯ್, ಏನು ಈ ಹಕ್ಕಿ? ಭಯ ಪಡ್ಬೇಡ ಸಂಗೀತ, ಇವರು ನಮ್ಮ ಇದು ಕಾಕರು. ಬನ್ನಿ ಕಾಕರ, ಒಳಗೆ ಹೋಗ್ಕೊಂಡ್ರನ. ನಡಿ. ಅಯ್ಯೋ ಎಲ್ಲಿ ಬನ್ನಪ್ಪ ನಾ ದೇವ್ರೆ. ಆಯ್ತು, ಉದ್ಧಾರ ಆಯ್ತು. ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ಹೆಂಗ್ ತಪ್ಪಿಸ್ಕೊಳ್ಳಿ? ಗೇಟ್ ಬೇರೆ ಕೀಲಿ ಹಾಕ್ತಾಳ ಏನು? ಅಯ್ಯೋ, ಹೊರಗಡೆ ವಾಚ್ಮನ್ ಬೇರೆ ಅದನ್ನ. ಈ ಗೇಟ್ ಕೀಲಿ ಹಾಕ್ಬಿಟ್ಟಿದ್ದಾನೆ. ಏನ್ ಮಾಡ್ಲಪ್ಪ ನಾನು? ಬರೋದ್ರಷ್ಟೇ ಒಳಗೆ ಬಿಡ್ತಾನೆ, ಹೋಗೋರ್ನ ಬಿಡ್ತಾನೆ ಇಲ್ಲ. ಕೇಳಿ ಬರ್ತೀನಿ ಹೋಗಿ. ಏನಪ್ಪ ಸ್ವಲ್ಪ ಗೇಟ್ ತೆಗಿ, ನಾನು ಹೊರಗೆ ಹೋಗ್ಬೇಕು. ಇಲ್ಲ ಮೇಡಮ್, ಇಲ್ಲಿ ಗೇಟ್ ತೆಗಿಯೋಕ್ಕಾಗಲ್ಲ. ಬರೋರ್ಗಷ್ಟೇ ಇಲ್ಲಿ, ಹೋಗೋರ್ಗಿಲ್ಲ. ಅದು ಮೇಡಮ್ ಫೋನ್ ಮಾಡಿ ಹೇಳಿದಾಗ ಬಿಡು ಅಂದ್ರಷ್ಟೇ ನಾವು ಬಿಡ್ತೀವಿ. ಈಗ ಅವ್ರ ಫೋನ್ ಹಚ್ಚಲ? ಬೇಡ ಬೇಡ. ಅಯ್ಯೋ ದೇವ್ರೆ, ಏನ್ ಮಾಡ್ಲಪ್ಪ? ಎಲ್ಲಿ ಬಂದು ಸಿಕ್ಕಾಕೊಂಡೆ? ಅಯ್ಯೋ ಕಾಪಾಡಿ ಯಾರಾದ್ರು. ಏನ್ ಮಾಡ್ಲಿ? ಈ ಮನೆಗೆ ಬೇರೆ ದೊಡ್ಡ ಗೇಟ್ ಇದೆ, ಹೆಂಗ್ ಹೋಗ್ಲಪ್ಪ ನಾನು? ಏಯ್, ಆ ಹಕ್ಕಿ ಸೂಪರ್ ಆಗಿದೆ. ನೀನೇನಾದರೂ ನನಗೆ ಆ ಹಕ್ಕಿನ ಕೊಟ್ಟರೆ ನಿನಗೇನಿಲ್ಲ ಅಂದರೂ 20,000 ಕೊಡ್ತೀನಿ. ಏನು ಹೇಳ್ತಾ ಇದ್ದೀರಾ? 20,000ನ? ಅಲ್ಲ ಅವಳು ಅಂತವಳಲ್ಲ. ಏನು ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊತೀನಿ. 25,000 ಕಳಿಸ್ತೀಯಾ ಏನು? 25,000ನ? ಇಲ್ಲಪ್ಪ ಆಗಲ್ಲ. ಲಾಸ್ಟು 30,000. 30? ಅದು ಒಂದಿನದಲ್ಲಿ? ಇಲ್ಲ, 2 ದಿನ. 2 ದಿನನ? ಸರಿ, ಅವ್ರ ಜೊತೆ ಮಾತಾಡ್ತೀನಿ. ಬೇಗ ಮಾತಾಡಿ ತಿಳಿಸು. ಈಗ ನೀನು ಬಾ, ಬೇಗ ಮಾತಾಡಿ ತಿಳಿಸು. ನಾಳೆನೇ 30,000 ನಿನ್ನ ಕೈಗೆ, ನಿನ್ನ ಅಕೌಂಟಿಗೆ ಬರುತ್ತೆ. ಸರಿ, ನನ್ನ ಕತೆ ಮುಗ್ದಂಗೆ ದೇವ್ರೆ. ಎಲ್ಲಿಗೆ ಬಂದು ಸಿಕ್ಕಾಕೊಂಡೆ ನಾನು? ಅಲ್ಲ, ನನ್ನನ್ನೇ ರೇಟಿಂಗ್ ಮಾತಾಡ್ತಾ ಇದ್ದಾಳ ಇವಳು. ಅಯ್ಯೋ ದೇವ್ರೆ, ಇಲ್ಲಪ್ಪ, ನಾನು ಆ ರೂಮಲ್ಲಿ ಹೋಗಿ ಕೂತ್ಬಿಡ್ತೀನಿ. ನಾನಿಲ್ಲಿ ಬಂದು ಬಾಗಿಲು ಕುಂತಿದ್ದೆ ಹೆಚ್ಚಿನ ಮಾತು. ನಾನು ಆ ರೂಮಿಗೆ ಹೋಗ್ತೀನಿ. ಇಲ್ಲ, ಹೆಂಗಾರ ಮಾಡಿ ರಾತ್ರಿ ನಾನು ಗೇಟ್ ಹಾರಲೇಬೇಕು. ಹಾರ್ತೀನಿ, ಇಲ್ಲಿಂದ ಹಾರಿ ಹೋಗೇ ಹೋಗ್ತೀನಿ. ಇವತ್ತೆಲ್ಲರಿಗೂ ಅಡುಗೆ ನಾನೇ ಮಾಡಿ ಈ ವಾಚ್ಮನ್ಗೆ ಇವಳಿಗೆ ಮಬ್ಬಿನ ಗುಳಿಗೆ ಹಾಕಿ ಕೊಟ್ಟು ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಹಾಂ, ಇಲ್ಲಾಂದ್ರೆ ನನಗೆ ಇಲ್ಲಿಂದ ಎಸ್ಕೇಪ್ ಆಗೋಕ್ಕೆ ದಾರಿನೇ ಇಲ್ಲ. ಅಷ್ಟೇ ಮಾಡಬೇಕು.